ಒಂದೊಂದು ಟೀಮ್ನಾಗ 8ರಿಂದ 10 ಜನ ಇದೆ ರೀ. ಅದಕ್ಕೆ ನಾನು ಹೇಳಕತ್ತಿದ್ದು, ಇವ್ರಿಗೆ BJP ಅವರಿಗೆ ತಾಳ್ಮೆಯಿಂದ ತಿಳ್ಕೊಳ್ಳೋಂಥ ಶಕ್ತಿ ಇಲ್ಲ. ತಾಳ್ಮೆಯಿಂದ ವಾಸ್ತವ ಸತ್ಯವನ್ನು ತಿಳ್ಕೊಳ್ಳೋದು ವ್ಯವಧಾನ ಇಲ್ಲ. ಮಾಧ್ಯಮದೊಳಗೆ ಬಂದತ್ನಾಗ ನನಗೂ ಗೊತ್ತು, ಒಂದು ಮಾಧ್ಯಮದೊಳಗೆ ಬಂತು, ನಾನು ತತ್ಕ್ಷಣ ಮಾತಾಡಿದೆ. ನಾನು ಹೇಳ್ದತ್ನಾಗ ಅವ್ರು ಹೇಳಿದರು, ಇಲ್ಲ ಸರ್, ಆಗಿದ್ದು ಸಣ್ಣ ಪುಟ್ಟ ಖಜಾನೆಯೊಳಗೆ ಡಿಫ್ರೆನ್ಸ್ ಆಗಿದೆ, ಆದರೆ ಅದನ್ನು ಫಿಲ್ ಮಾಡಲೇಬೇಕು, ಇದು ಕಮಿಟೆಡ್. ಯಾಕಂತಂದರೆ ಕರ್ನಾಟಕ ರಾಜ್ಯದ ಫೈನಾನ್ಸ್ ಇದು ಆದೇಶ ಮಾಡೋದು ಅವ್ರದ್ದು 20 ಕೋಟಿ ಕೊಟ್ಟಿತ್ತು. ಅದ್ರ ಬಗ್ಗೆನೂ ಮಾತಾಡ್ತೀನಿ. 25 ಕೋಟಿ ಆಯ್ತು. ಯಾಕಾಯ್ತು ಅಂದರೆ ಅಲ್ಲಿ ಕೆಲಸ ಮಾಡೋ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರಿಗೆ 5 ಕೋಟಿ ದುಡ್ಡನ್ನು ಕೊಡಬೇಕಾಗೈತೆ. ಅದು ದುಡ್ಡನ್ನು ಕೊಡೋದು ಸರ್. ಇದು ಸಿಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ. ರಾಜ್ಯ ಸರ್ಕಾರದ ಆದೇಶಗಳು ಬೇಕಾಗಿಲ್ಲ ಇವಕ್ಕ ಇದಕ್ಕೆ ಗೇಟಿಗೆ ಮಾಡಲಿಕ್ಕೆ. ಇಟ್ಸ್ ಕಮಿಟೆಡ್. ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ದುಡ್ಡು ಬರುತ್ತೆ ಕರ್ನಾಟಕ ರಾಜ್ಯಕ್ಕೆ ಪ್ರತಿ ವರ್ಷನೇ. ಈಗಲ್ಲ, ಡ್ಯಾಮ್ ಹುಟ್ಟಿನಿಂದ ಇಲ್ಲಿವರೆಗೂ ಯಾವುದೇ ಫೈನಾನ್ಸಿಂದ ಆದೇಶ ಆಗಿಲ್ಲ. ಎಲ್ಲವೂ ಬುಕ್ ಅಡ್ಜಸ್ಟ್ಮೆಂಟ್ ಇದ್ದೆ. ನಮ್ಮ ದುಡ್ಡು ಅಲ್ಲಿ ಐತೆ ಕೇಂದ್ರ ಸರ್ಕಾರದೊಳಗೆ. ರಾಜ್ಯ ಸರ್ಕಾರದ್ದು ಬುಕ್ ಅಡ್ಜಸ್ಟ್ಮೆಂಟ್ ಮಾಡ. ಆದ್ರೂ ನಾವೇನು ಮಾಡಿದ್ವಿ, ತೆಲಂಗಾಣದವರು ಆಂಧ್ರದವರು ಕೊಟ್ಟುಗಳಿಂದ ನಾವು 10 ಕೋಟಿ ಕೊಟ್ವಿ ಖಜಾನೆಗೆ. ಇದು ಯಾರೋ ಒಬ್ಬರು ಎಲ್ಲರೂ ನಿಂತ್ಕೊಂಡು ಮಾತಾಡೋದಲ್ಲ. ರೈತರಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೊಂದು ಕಮಿಟ್ಮೆಂಟ್ ಇದೆ. ಮಾರ್ಚ್ದಾಗ ಮುಂಗಾರು ಮಳೆ ಆಗೈತೇನ್ರಿ ಅಂದಾರ. ಆಗೈತೆ ಸರ. ನಿನ್ನೆ ಮಾಧ್ಯಮದೊಳಗೆ ಮಾರ್ಚ್ದಾಗ ಮಳೆ ಆಗತ್ತೆ ಅಂತ ಹೇಳ್ತಾರೆ. ಏನ್ರಿ ನೋಡ್ರಿ, ಜೂನ್ ಮೊದಲ ವಾರದೊಳಗೆ ಜೂನ್ 7 ಅಂತ ನಾವು ಸಣ್ಣರಿದ್ದಲ್ಲಿದ್ದು ಜೂನ್ 7 ಅಂತ ಹೇಳಿಕೆಂತ ಬಂದಾರಪ್ಪ. ಪೂರ್ವವಾಗಿ ಮೊದಲೇ ವಾರ ಆಗಲ್ಲ, ಮೇ ಲಾಸ್ಟ್ ವಾರದಾಗ ಅಪರೂಪಕ್ಕೆ ಆಗತ್ತ. ಆಗಲಿ ಮಳೆ, ನಮಗೂ ಆಗಲಿ, ಆದಷ್ಟು ಸಂತೋಷ. ಮಳೆ ಆದಗಳನ್ನೇ ತತ್ಕ್ಷಣ ನೀರು ಬಂದ್ಬಿಡ್ತೈತೆ. ಇವ್ರಿಗೆ ಹೇಳ್ಯಾರ, ಇವ್ರಿಗೊಬ್ರಿಗೆ ಹೇಳ್ಯಾರ. ನಮಗಂತೂ ಹೇಳಿಲ್ಲಪ್ಪ. ನಮಗೆ ಹೇಳಿದ್ದು ಇನ್ ಜನರಲ್ಲಿ ಜೂನ್ ಫಸ್ಟ್ ವೀಕ್ನಾಗ, ಮೇ ಲಾಸ್ಟ್ ವೀಕ್ನಾಗ ಮಳೆ ಆಗೋದು ವಾಡಿಕೆಯಪ್ಪ ಇದು. ಸರ್, ಈಗ ನನಗೆ ಇನ್ನೂ ಒಂದು ಹೇಳಿಕೆ ಕೊಟ್ಟಾರೆ BJP ಅವರು ಆಗಾಗಲೇ. ಒಂದು ಬಳ್ಳಾರಿಯವರು, ಒಂದು ಕೊಪ್ಪಳದವರು. ಏನಂತ ಅಂದ್ರೆ ಪಾದಯಾತ್ರೆ. ಇವರಿಗೆ ಕಾಲೆಲ್ಲ ಜಂಗಿಡಿದ್ಬಿಟ್ಟವು. ನಾನು ಪಾದಯಾತ್ರೆ ಮಾಡಿಸ್ಬೇಕನ್ನೋನೇ, ಆದ್ರೆ ರೈತರಿಗೆ ತೊಂದರೆ ಆಗತ್ತಾ. ಈ ಗೇಟ್ ಕುಂದಿರ್ಸಲಿಲ್ಲ ಅಂದ್ರೆ ಪಾದಯಾತ್ರೆ ಮಾಡ್ತೀನಿ ಅಂತ ಅಂದಾರ. ಆದ್ರೆ ಗೇಟ್ ಕುಂದಿರ್ಸಲಿಲ್ಲ ಅಂದ್ರೆ ಪಾದಯಾತ್ರೆ ಮಾಡ್ತಾರ. ಮತ್ತು ಪಾದಯಾತ್ರೆ ಮಾಡಿಸ್ಬೇಕಂತ ಆಸೆ. ಆದ್ರೆ ರೈತರನ್ನ ನಾವು ಹಿತದೃಷ್ಟಿಯಿಂದ ಇಟ್ಕೊಂಡು ಮೇ ಅಂತ್ಯದೊಳಗೆ ಗೇಟನ್ನು ಮುಟ್ಟಿಸ್ತೀವಿ. ಗೇಟ್ ಆದಮೇಲೆ ದಯಮಾಡಿ ಪಾದಯಾತ್ರೆ ಮಾಡಲಿ BJP ಅವರು. ಯಾಕಂದರೆ ಇವರಿಗೆ ಕಾಲೆಲ್ಲ ಜಂಗಿಡ್ದವು. ಯಾರ್ರೀ ಸರ್, ಈಗ ಅವ್ರು ಹೇಳಿದ್ದಲ್ಲ, ಇಲ್ಲೆಲ್ಲ ಮಾಹಿತಿ ಕೊರತೆ ಐತೆ ಅವ್ರಿಗೆ. ಅದಕ್ಕೆ ಹೇಳಕತ್ತೀನಿ. ಅವರೊಬ್ಬರು ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು. ನಾನು ಏನು ಹೇಳಕತ್ತೀನಿ ಗೊತ್ತಾ ನಿಮಗೆ? ಅಲ್ಲ, ನಾನು ಮಾತಾಡೋಕ್ಕೆ ಹೋಗಿಲ್ಲ. ಇನ್ ಜನರಲಿ ತುಂಗಭದ್ರಾ ಮಂಡಳಿ ಒಳಗೆ ಇತಿಹಾಸದಿಂದ ಹಿಡ್ಕೊಂಡು ಬುಕ್ ಅಡ್ಜಸ್ಟ್ಮೆಂಟೇ ಇರೋದು. ಬೋರ್ಡ್ನವ್ರು ಕೊಡಲೇಬೇಕದು ದುಡ್ಡು. ಬೋರ್ಡ್ನವ್ರ ಕಮಿಟ್ಮೆಂಟ್ ಅದು, ಬೋರ್ಡಿಂದು. ಅದಕ್ಕೆ ಅವ್ರು ತಪ್ಪ. ಈಗ ಬೋರ್ಡಿನ ಅಧಿಕಾರಿಗಳಿಗೆ ಮಾತಾಡಿದೆ. ಸರ್, ಇದ ಫಸ್ಟ್ ಟೈಮ್ ದುಡ್ಡು ಕೊಟ್ಟಿದ್ದು ನಮಗೆ. ದುಡ್ಡು ಎಂದೂ ಕೊಟ್ಟಿಲ್ಲ, ಬರೀ ಬುಕ್ ಅಡ್ಜಸ್ಟ್ಮೆಂಟ್ ಇದು ಇರೋದು ಅಂತಂದು ಅವರ ಬೋರ್ಡ್ನವರು ಹೇಳಿದ್ದು ನನಗೂ. ಅದು ಮಿಸ್ಟೇಕ್ ಆಗೈತೆ. ಅಲ್ಲ, ಅದನ್ನ ಮಿಸ್ಟೇಕ್ ಆಗೈತೆ. ಅದನ್ನ ಸರಿ ಮಾಡ್ಕಿಲ್ಲ ಅವರು. ಸರ್ಕಾರಕ್ಕೆ ಸಂಬಂಧ ಇಲ್ಲ, ಬೋರ್ಡಿಂದ ಅದು. ಅವರೇ ಹೇಳಿದ್ರೆ, ಅವ್ರು ಹೇಳ್ಯಾರಲ್ಲ ಅವ್ರಿಗೆ. ನಾನು ಹೇಳಕತ್ತೀನಲ್ಲ ನಿಮಗೆ, ಅವ್ರ ಮ್ಯಾಗ ಆ್ಯಕ್ಷನ್ ನಮಗೆ ಮಾಡಕ್ಕೆ ಬರೋಂಗಿಲ್ಲ, ಬೋರ್ಡ್ನಾಗ ಮಾಡಬೇಕು. ಲೆಟ್ರ್ ಮಾಡ್ತೀವಿ 100%. ಇಲ್ಲ, ಅವ್ರು ಮಾತಾಡೋ ಮುಗಿಲಿ ನಿಂದ ಮತ್ತೆ ಗೊತ್ತಾಗ್ಬೇಕು. ಅದನ್ನು ನಿಶ್ಚಿತವಾಗಲೂ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಈ ಗಮನಕ್ಕೆ ತರ್ತೀನಿ. ನಾಳೆ ಮುಂಜಾನೆ ತಂದು ಯಾರು ಇದನ್ನು ತಪ್ಪು ಮಾಹಿತಿ ಕೊಟ್ಟರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡೋಂಥ ಕೆಲಸ ಮಾಡಿಸ್ತೀನಿ. ಸರ್, ಈಗ ನಾನು ಅದನ್ನು ಕೇಳಿದೆ.
ನನಗೆ ಅಲ್ಲೇ ಟಾಯ್ಲೆಟ್ಸ್ ಕಟ್ಟಿಸ್ಬೇಕಾಗೈತಿ. ಕೇಳಿ ಇಲ್ಲ ಅದ್ರಾಗ ಏನೋ ಸ್ವಲ್ಪ ಗ್ರ್ಯಾಂಟಿನ ಸಮಸ್ಯೆ ಆಗಿದ್ದಕ್ಕೆ ಟಾಯ್ಲೆಟ್ದಾಗಿಲ್ಲ, ಅದನ್ನು ಮಾಡೋಣ ಅಂತ ಇಟ್ಕೊಂಡಿನಿ. ಯಾರೋ ಒಬ್ರು ಹೇಳಿದ್ರಂತ ತಂಗಡಿಗವರು ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರಂತ. ಇಲ್ಲ, ನಾನು ಆದಷ್ಟು ಬೇಗ ನಾನು ಡೇಟ್ ಕೊಟ್ಟದ್ನಾಗ ಆ ಟಾಯ್ಲೆಟು ರೆಡಿ ಇದ್ದಿದ್ದಿಲ್ಲ. ನಾನು ಈಗ ನನಗೆ ಡೇಟ್ ಕೊಡೋಂಥ ಸ್ವಲ್ಪ ತ್ರಾಸ ಆಗ್ತಾ ಇದೆ. ಈ ತಿಂಗಳದೊಳಗೆ ನೆಕ್ಸ್ಟ್ ಮಂತ್ನೊಳಗೆ ಅದನ್ನು ಕ್ಲಿಯರ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ಸರ್ ಇಲ್ಲ, ಈಗ ಮೇಲೆ ನೋಡ್ರಿ FD ಫೈನಾನ್ಸ್ ರಿತೀಶ್ ಅಂತ ಐತಿ, ಹೌದ್ರಾ? ಅವರೇ ಕಾಪಿ ಹಾಕಿದ್ದು. ಟೀಕೆ ಸುಮ್ಮನೆ ರೀ, ಯಾವುದಾದ್ರೂ ಟೀಕೆ ಮಾಡ್ಬೇಕಂತಂದ್ರೆ ಅರ್ಥ ಇಟ್ಕೊಂಡು ಟೀಕೆ ಮಾಡಬೇಕು. ಇದು ನೋಡ್ರಿ, ಒಂದ್ ಸೆಕೆಂಡ್, ಇದು ಸೆನ್ಸಿಟಿವ್ ಸಬ್ಜೆಕ್ಟ್. ಮೇ ಅಂತ್ಯ ಅನ್ನೋದ್ರೊಳಗೆ ನಾವು ಗೇಟ್ ಕುಂದಿರಿಸ್ತೀವಿ, ನೀರು ಡ್ಯಾಮ್ ತುಂಬಿದ್ಗಳನ್ನೇ ನೀರು ಬಿಡೋಂಥ ಕೆಲಸ ಮಾಡ್ತೀವಿ. ಅಮೃತ 2ದೊಳಗೆ ಉದ್ಯಾನವನಕ್ಕೆ ಈಗಾಗಲೇ ಟೆಂಡರ್ ಕರೆದೀವಿ, ಅದನ್ನು ಕಂಪ್ಲೀಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಎಸ್ ಸರ್. ಮತ್ತೆ ಲಾಸ್ಟ್ ನಿಂದು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಮಾತಾಡ್ಬೇಕಾಗಿತ್ತು.